ಎರಡು ತಲೆ ದೆವ್ವಿನ ಕತೆ. ಒಂದು ಊರಿನ ಹತ್ತಿರ ಒಂದು ಕಾಡಿನಲ್ಲಿ ದೆವ್ವ ಇರುತ್ತಿತ್ತು. ಅದು ನೋಡಲು ಭಯಂಕರವಾಗಿತ್ತು. ಪ್ರತಿದಿನ ರಾತ್ರಿ ಊರಿನ ಒಳಗೆ ಬರುತ್ತಿತ್ತು. ಅರೆ ಇಲ್ಲಿ ಅಂತ ಯಾರೂ ಕಾಣಿಸ್ತಾ ಇಲ್ಲವಲ್ಲ, ಅನಿಸುತ್ತೆ ಇವತ್ತು ಕೂಡ ಉಪವಾಸನೆ ಇರಬೇಕು. ಹೀಗೆಂದು ಹೊರಡಿತು. ಮತ್ತೆ ಅದು ಊರಿನ ಒಳಗೆ ಬಂದಿತು. ಅಲ್ಲಿ ಅದಕ್ಕೆ ಒಬ್ಬ ಮನುಷ್ಯ ಕಂಡನು. ನೀನು ಯಾರು? ಇಷ್ಟು ರಾತ್ರಿಯಲ್ಲಿ ಏನು ಮಾಡುತ್ತಾ ಇದೀಯಾ? ನಾ ಇದೇ ಊರಿನಲ್ಲಿ ಇರತೀನಿ, ಮತ್ತೆ ನೀ ಯಾರು? ನಾನು ದೇವಿಯಾದಿನಿ. ನಾನು ಇವತ್ತು ನಿನ್ನ ರಕ್ತ ಕುಡಿತೀನಿ. ಅರೆ ನೀವು ಯಾರು? ಯಾಕೆ ಹೊಡೆದಿರಿ? ಅರೆ ಇದು ನಿಜವಾಗ್ಲೂ ದೇವಿಯ ಇದೆ, ಇವನಿಗೆ ಹಿಡಿದು ಬಿಟ್ಟಿತು. ಆ ಸಮಯದಲ್ಲಿ ಈ ಇನ್ನೊಬ್ಬ ವ್ಯಕ್ತಿ ಬರುತ್ತಾನೆ. ಅರೆ ಅಣ್ಣ, ಇವರಿಗೆ ನೀವೇ ಹೊಡೆದಿರಿ. ಅರೆ ತಮ್ಮನ, ಇವರಿಗೆ ಹೊಡೆದೇ ಇಲ್ಲ. ನೀವು ಸುಳ್ಳು ಹೇಳುತ್ತಾ ಇದ್ದೀರಿ, ನೀವೇ ಹೊಡೆದಿರುವುದು. ಇಲ್ಲ, ನಾನು ಇವರಿಗೆ ಹೊಡೆದೇ ಇಲ್ಲ. ಇಲ್ಲ, ನಿಮ್ಮನ್ನು ನನ್ನ ಬಿಟ್ಟು ಇಲ್ಲ, ಯಾರೂ ಕೂಡ ಇಲ್ಲ. ಮತ್ತೆ ಇವರಿಗೆ ಆ ದೇವಿಯ ಹೊಡೆದಿರುವುದು ಈ ಕಡೆ ಹೋಗಿದೆ. ನನಗೆ ಯಾವ ದೇವಿಯನ್ನು ಕಾಣಲಿಲ್ಲ, ನಾನು ಆ ಕಡೆಯಿಂದ ಬಂದಿದ್ದೇನೆ. ಅರೆ ತಮ್ಮ, ನನ್ನ ಮಾತು ಕೇಳುತ್ತಾ ಇದ್ದೀನಿ ಅಲ್ಲ, ದೇವಿಯನ್ನೇ ಹೊಡೆದಿರುವುದು, ನನ್ನ ನಂಬು ತಮ್ಮ. ಹಾಗಾದರೆ ಈ ಮಾತು ಊರಿನ ಮನುಷ್ಯರಿಗೆ ಹೇಳಬೇಕು. ಸರಿ, ಹಾಗಾದರೆ ಹೇಳೋಣ ನಡಿ. ಅರೆ ನಿಮಗೆ ಗೊತ್ತಿದೆ, ಶಂಕರ ಅಣ್ಣನಿಗೆ ಆ ಎರಡು ತಿಳಿ ದೆವ್ವ ಹೊಡೆದಿದೆ.